ಇದು ಪ್ರತಿಯೊಂದು ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಈ ತರ ಒಂದು ಕಾರ್ಯಕ್ರಮಗಳು ನಡೀಬೇಕಾಗಿದೆ. ಯಾಕಂದ್ರೆ ನಾವು ಇಂದಿನ ಮಕ್ಕಳು ನಾಳೆ ನಾವು ನಮ್ಮ ದೇಶದ ಪ್ರಜೆಗಳು ಅವ್ರು ಜವಾಬ್ದಾರ ಆಗ್ತಾರೆ. ಇವತ್ತು ಏನ್ ನಮ್ಮ ಹಿರಿಯರು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ, ನಾಳೆ ನೀವು ಬಂದು ಇಲ್ಲಿ ಕೂತ್ಕೋಬೇಕಾಗ್ತದೆ. ಯಾವುದೇ ಫೀಲ್ಡ್ ಅಲ್ಲಿ ಸಿವಿಲ್ ಸರ್ವಿಸಸ್ ಅಲ್ಲಿ ಆಗ್ಬೋದು, ನೀವು ಸೈಂಟಿಸ್ಟ್ ಆಗಲಿ, ನೀವು ಚಾರ್ಟೆಡ್ ಅಕೌಂಟೆಂಟ್, ಇಂಜಿನಿಯರ್ಸ್ ಆಗಲಿ, ಆದ್ರೆ ಒಳ್ಳೆ ಮನುಷ್ಯರಾಗಿ ಒಳ್ಳೆ ಭಾರತೀಯರಾಗಲಿ. ಆಕ್ಚುಲಿ 11:00 ಮೀಟಿಂಗ್ ಇತ್ತು, ಅಲ್ಲಿ MLA ಜೊತೆಗೆ ಮೀಟಿಂಗ್ ಇದೆ. ಡಿಸ್ಟ್ರಿಕ್ಟ್ ಟಾಪರ್ 593 ಅವ್ರು ಹೇಗೆ ಸಾಧ್ಯ, ನಾವು ಹೇಗೆ ಟಾಪರ್ ಎಕ್ಸ್ಪೀರಿಯನ್ಸ್. My name is Sairafia Hussain. I am a student of DR Academy, Karkina branch. It is with Almighty Allah's grace, my parents' blessing, and my teachers' hard work that I have achieved what I have achieved. I thank DR Academy for instilling confidence in me and helping me reach my goals in a way that I thought wouldn't be possible. They helped me overcome underconfidence, build my self-esteem, my self-confidence, and they helped me believe in my future. Even when I was not believing in myself, they believed in myself, me. And I think a teacher is the one who is responsible for the student's success. Obviously, credit goes to the parents too. Parents are the most important ones. But without a teacher, a student is nothing. I thank DR Academy for that. They helped me to answer the question of what I did special, how I have achieved this. It's solely due to proper planning and proper implementation and having a clear mind. We usually go to a bus stand or a railway station predetermined to take which bus or train. We don't just go there and decide where we want to go. Similarly, having a clear goal helps us with the dedication and having a clear mind and achieving our goals. Thank you. Upcoming Dr. Syed. Actually, he got a free seat in Dodmalapura Medical College. Sorry, Chikbalapura Medical College. Chikbalapura Medical College ಇವತ್ತು ಫ್ರೀ ಸೀಟು ಅವರ ತಂದೆ ದುಡ್ಡು ಖರ್ಚು ಮಾಡಬಾರ್ದು ಅಂದ್ಬಿಟ್ಟು 1.5 ಕೋಟಿ ಆಕ್ಚುಲಿ ಇವತ್ತು ಮ್ಯಾನೇಜ್ಮೆಂಟ್ ಸೀಟು. ಆ 1.5 ಕೋಟಿ ಅವ್ರ ತಂದೆಗೆ ಉಳಿತಾಯ ಮಾಡಿಕೊಟ್ಟಿದ್ದಾರೆ. ಅವ್ರ ತಂದೆಗೆ ಹೆಮ್ಮೆ ಆಗಿದೆ. ನಿಮ್ಮ ತಂದೆ ಬಂದಿದ್ದಾರೆ ಇವತ್ತು ನಿಮ್ಮ ಫಾದರ್ಗೆ ಸರ್ ಆಯ್ತು देखो एक 1.5 करोड़ एक्चुअली 5-6 years बैक जब मिस्टर विक्रम सर जब हमारे हॉस्पिटल गए थे सर हमारे पास भेजो सर देवेंद्र रेड्डी DR पास भेजो सर फ्री सीट दिलाते सर बोल के फ्री सीट दिला के है जो वादा किए थे वो निभा के हैं राइट ओके. तो उसके लिए मैं रिक्वेस्ट करता हूँ हमारे चीफ गेस्ट है ये बड़े लोग इधर है पीयूष लोग इधर है और यहाँ लविंदर इधर है वो थैंक यू गुड जॉब. देखो हमारे बेटी शी आल्सो स्कोर्ड top position she also got a free seat in medicine right. ಅದಕ್ಕೆ ನಮ್ಮ ಹಿರಿಯರ ಕಡೆಯಿಂದ ಹಣ ಮಾಡಿದ್ರು. ಅಪ್ಪ ಅಮ್ಮ what is that ಆಚೆ ಒಂದು CBSE ದೊಡ್ಡ ಶಾಲೆ ನಡೆಸ್ತಾ ಇದ್ದಾರೆ. ಅವರು MS ರಮಣ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ ನೋಡಿ. BCom ಮಾಡಿದ್ರು, ಆಮೇಲೆ MCom ಮಾಡಿದ್ರು, ಆಮೇಲೆ MBA ಮಾಡಿದ್ರು, ಆಮೇಲೆ LLB ಮಾಡಿದ್ರು. BCom, MCom, LLB, MBA ಅಂಡ್ LLB ಮಾಡಿ ಕಾಲೇಜ್ ಮಾಡಿದ್ರು, ಸ್ಕೂಲ್ ಮಾಡಿದ್ರು. ಈ ವರ್ಷ ಕಾಲೇಜ್ ಮಾಡ್ತಾ ಇದ್ದಾರೆ ರೈಟ್. ಒಂದು ಹೈಲಿ ಕ್ವಾಲಿಫೈಡ್ 4 ಡಿಗ್ರಿ ಇರೋ ಒಂದು ವ್ಯಕ್ತಿ. ನನ್ನ ಸ್ನೇಹಿತರು ನಾವು ಎಲ್ಲಿ ಕರೆದ್ರು ಬಂದು ಫ್ರೀ ಟ್ಯೂಷನ್ ಸಹ ಹೇಳ್ಕೊಡ್ತಾರೆ. ಅವರು ಸಮಯ ಮಗು ಮಾಡಲ್ಲ ಹೇಳ್ತಾರೆ ಫ್ರೀ ಟ್ಯೂಷನ್. ಇವಾಗ ಪ್ರೊಫೆಸರ್ ಆಗ್ತಾ ಸ್ವಲ್ಪ ಬಿಸಿ ಆಗಿದ್ದಾರೆ. ಯಾರನ್ನ ಇಲ್ಲ ನನ್ನ ಸಹಾಯ ಬೇಕಂದ್ರೆ ಅವರು ಅವ್ರ ಬಿಸ್ನೆಸ್ ಪ್ರಿನ್ಸಿಪಲ್ ಇವರು ಓನರ್ ಆಗಿದ್ದಾರೆ. ಅವರು ಮಾತ್ರ 5 ನಿಮಿಷಗಳ ವೆಲ್ಕಮ್ ದಟ್
ವಿಜಯ್ ಕುಮಾರ್. ಸರ್, ನನಗೆ ಒಂದು ಕೆಲವು ದಿನದಿಂದ ತಿಳಿಸಬೇಕು. ಈ ತರ ಹೊಸಕೋಟೆಯಲ್ಲಿ ESF ಕಾರ್ಯಕ್ರಮ ಇದೆ. ಈ ಫೆಲಿಸ್ಟ್ರೇಷನ್ ಮತ್ತೆ ಮೋಟಿವೇಶನಲ್ ಪ್ರೋಗ್ರಾಮ್ ಏನು ESF ವತಿಯಿಂದ ಸುಮಾರು ಬೆಂಗಳೂರಿನ ಡಿಫರೆಂಟ್ ಬ್ರಾಂಚ್ಗಳು ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ವರ್ಷ ಪೂರ್ತಿ ಈ ಕಾರ್ಯಕ್ರಮ ಮಾಡ್ತಿರ್ತಾರೆ. ಮತ್ತೆ ಹಲವಾರು ಸಂದರ್ಭಗಳಲ್ಲಿ ನನ್ನನ್ನು ಕರೆದಿದ್ದಾರೆ. ಕರೆದು ನಾಲ್ಕು ಮಾತನಾಡೋದಕ್ಕೆ ಮತ್ತೆ ನಮ್ಮ ಈ ಸಾರಿ ಮೊದಲನೇ ಬಾರಿಗೆ ನಮ್ಮ ಶಾಲೆ ಮಕ್ಕಳಿಗೂ ಸಹ ಅವರು ಇಲ್ಲಿಗೆ ಆಹ್ವಾನ ಕೊಟ್ಟಿರುವಂತದ್ದು. ನಮ್ಮ ಮಕ್ಕಳು ಕೆಲವು ಬಂದಿದ್ದಾರೆ. ಈ ಮೊಲಾರಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಇಲ್ಲಿ ಗಡಗನಬೆ ರಸ್ತೆ ನಮ್ಮ ಶಾಲೆ ಬರುತ್ತೆ. ಸೊ ವಿ ಟೀಚ್ ಚಿಲ್ಡ್ರನ್ ಫ್ರಮ್ pre-primary to grade 10. So we are planning to start a PU and degree college in the near future. ಈ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನೋದು. ಸೊ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಮತ್ತೆ ಸರ್ ನನಗೆ ಒಂದು ಸಣ್ಣ ಟಾಪಿಕ್ ಹೇಳಿದ್ರು. ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಮತ್ತೆ ಕಂಪ್ಯಾನಿಯನ್ಶಿಪ್ ಬಗ್ಗೆ ಒಂದು 5 ನಿಮಿಷ ಮಾತಾಡಿ. ತುಂಬಾ ಯುವಕರಿರ್ತಾರೆ ಮಕ್ಕಳು ಆ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಅಥವಾ ಇಂಟರ್ನೆಟ್ ದುರ್ಬಳಕೆ ಇದು ಸಾಕಷ್ಟು ನಾವು ನೋಡ್ತಿರೋದು. ಆಕ್ಚುಲಿ ಲೆಟ್ ಮಿ ಸ್ಟಾರ್ಟ್ ಪಾಸಿಟಿವ್ಲಿ. ಇಂಟರ್ನೆಟ್ ಇಸ್ ದಿ ಫಸ್ಟ್ ವಂಡರ್ ಒಂದು 7 ವಂಡರ್ಸ್ ಇದಾವೆ. ಬಟ್ ನನ್ನ ಪ್ರಕಾರ ಡೋಂಟ್ ಲೈಕ್ ಇಫ್ ಪೀಪಲ್ ಅಗ್ರಿ ವಿತ್ ಯು ಆರ್ ನಾಟ್, ಬಟ್ ಐ ಫೀಲ್ ಇಂಟರ್ನೆಟ್ ಇಸ್ ದಿ ಫಸ್ಟ್ ವಂಡರ್ ಆಫ್ ದ ವರ್ಲ್ಡ್. ಸೊ ಆ ಇಂಟರ್ನೆಟ್ ನ ನಾವು ತುಂಬಾ ಚೆನ್ನಾಗಿ ಬಳಸ್ಕೋಬಹುದು. ಅಂತರ್ಜಾಲ ಇಲ್ಲಾಂದ್ರೆ ಇವತ್ತು we will just become a standstill society. Without internet life will not just go ahead. ಒಂದ್ ದಿನ ಪಾಸ್ ಆಗೋದಿಲ್ಲ. ಆ ತರ ಅಷ್ಟು ನಮ್ಗೆ ಇಂಟರ್ನೆಟ್ ಇಂದ ತುಂಬಾ ಬೆನಿಫಿಟ್ಸ್ ಇದಾವೆ ಅನ್ನೋದು ಮೊದಲನೇ ಪಾಯಿಂಟ್. ಇಂಟರ್ನೆಟ್ ಇಂದ ಸುಮಾರು ಜಾಬ್ಸ್ ಇನ್ಫಾರ್ಮೇಶನ್ ಇರಬಹುದು, ಸುಮಾರು ಕೋರ್ಸ್ಗಳು ನಡೆಯೋದಿರಬಹುದು, ಎಜುಕೇಶನ್ ಸಿಸ್ಟಮ್ ನಡೆಯೋದಿರ್ಬೋದು, ಅಡ್ಮಿನಿಸ್ಟ್ರೇಷನ್ ನಡೆಯೋದಿರಬಹುದು. ನೀವು ಪ್ರತಿಯೊಂದು ಜಾಗದಲ್ಲೂ ಇಂಟರ್ನೆಟ್ ಎಷ್ಟು ಯೂಸ್ ಇಂಟರ್ನೆಟ್ ಸ್ಟಾಪ್ ಆಯ್ತು ಇವತ್ತು ಒಂದಿನ ಇಂಟರ್ನೆಟ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ದಟ್. ಸೊ ದಟ್ ಇಸ್ ಒನ್ ಥಿಂಗ್. ಮತ್ತೆ ಸೋಷಿಯಲ್ ಮೀಡಿಯಾ ಅಗೇನ್ ಪಾಸಿಟಿವ್ ತಗೊಂಡ್ರೆ ಎಸ್ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ us to network with people, communicate freely and tell the society what's happening in your life about achievements, not about very small things. ಏನೋ ಎಲ್ಲಿ ಬಂದ್ವಿ ಏನ್ ಡ್ರೆಸ್ ಮಾಡ್ಕೊಂಡ್ವಿ ಅದ್ರ ಬಗ್ಗೆ ಇಲ್ಲ. ಆಕ್ಚುಲಿ you should communicate something which you have achieved so that it becomes motivation for others. ಆ ತರ ನಾವು ಸೋಷಿಯಲ್ ಮೀಡಿಯಾ ಮಾಹಿತಿ ಏನ್ ಹಂಚ್ಕೊಂತೀವಿ ಅದು ಬಹಳ ಮುಖ್ಯ. ಸುಮ್ಮನೆ ನಾವು ಟೈಮ್ ಪಾಸ್ ಮಾಡೋದಂತಲ್ಲ, ಆ ತರ ಸೋಷಿಯಲ್ ಮೀಡಿಯಾ ನಾವು ಬಳಸ್ಕೊಬೇಕು. ಈ ಇವತ್ತೇನಾಗಿದೆ, ಈ ಎರಡನ್ನ ಬಿಟ್ಟು ಈ ಎರಡಕ್ಕಿರುವಂತ ಮಹತ್ವವನ್ನು ನಾವು ಒಂದು ಸೈಡಿಗೆ ಇಟ್ಟು ಇದೇ ಎರಡು ವಂಡರ್ಫುಲ್ ಟೂಲ್ಸ್ ನಮ್ಮ ಕೈನಲ್ಲಿದೆ. ವಿ ಆರ್ ಯೂಸಿಂಗ್ ಇಟ್ ಫಾರ್ ಸಮ್ ನೆಗೆಟಿವ್ ಪರ್ಪಸಸ್, ಸಮ್ ಯೂಸ್ಲೆಸ್ ಅಥವಾ ತುಂಬಾ ನಾವೇ ಕೆಟ್ಟು ಪ್ರವೃತ್ತಿ ಬೆಳೆಸ್ಕೊಬೇಕು. ಆ ರೀತಿ ಕೆಲವು ಮಕ್ಕಳು ಕೆಲವು ಯುವಕರು ಬಳಸ್ತಾ ಇರುವಂತದ್ದು. ಮಲ್ಲೇಶ್ ಸರ್ ಅವರು ಇವತ್ತು ಈಗ ನಮ್ಮನ್ನ ಈ ಸೈಡಿಂಗ್ ಒಂದು ಚಪ್ಪಡಿಯೊಂದಿಗೆ ಸರ್ ಅವರು DRSP ಹೊಸಕೋಟೆ ಪೊಲೀಸ್ ಇಲಾಖೆಯಿಂದ. ಸೊ ನನ್ನ ಮಾತನ್ನು ಮುಂದುವರಿಸ್ತಾ, ಸೊ ದಯವಿಟ್ಟು ಯುವಕರು ಸರ್ ಗಂಡ್ಮಕ್ಳು ಅಂತ ಹೇಳಿದ್ರು ನನಗೆ, ಬಟ್ ಐ ಡೋಂಟ್ ಸಿ ದಟ್. ಇದು ಲೈಕ್ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಮೊಬೈಲ್ ಫೋನ್ ಅನ್ನ ಬಳಸುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತದ್ದು ನಿಮಗೆ ಬಹಳ ಉಪಯೋಗ ಆಗುವಂತ ರೀತಿಯಲ್ಲಿ ಬಳಸಿ. ಇವತ್ತು ಅದನ್ನ ಈ ಗೇಮ್ಸ್ ಆಡೋದು, ವಿಡಿಯೋ ಗೇಮ್ಗಳು ಆಡೋದು, ಅಥವಾ ಈ ವಾಟ್ಸ್ಆಪ್ ನಲ್ಲಿ ಸುಮ್ಮನೆ ಅನ್ನೋಷ್ಟು ಚಾಟ್ ಮಾಡುವಂಥದ್ದು, ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಯೂಸ್ಲೆಸ್ ಪೋಸ್ಟ್ಗಳನ್ನು ಮಾಡುವಂಥದ್ದು, ಅಥವಾ ಅಲ್ಲಿ ಏನೋ ಕಾಮೆಂಟ್ ಮಾಡಿ ಅಲ್ಲಿನ ನೆಗೆಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮಗೆ ನಾವೇನೆ. ಸೊ ಅಂತದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಇದೇ ಮೊಬೈಲ್ ಫೋನು, ಇದೇ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು, ಇದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೆವಲಪ್ ಲಾಟ್ ಆಫ್ ಸ್ಕಿಲ್ಸ್, ಯು ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಯುವರ್ ಸೆಲ್ಫ್. ನೀವು ಆನ್ಲೈನ್ ಕೆಲವು ಬಿಸ್ನೆಸ್ ಗಳು ಮಾಡಬಹುದು ಅಲಾಂಗ್ ವಿತ್ ಯುವರ್ ಎಜುಕೇಶನ್. ಮತ್ತೆ ಓದೋದಕ್ಕೆ ಬಹಳ ಸಹಾಯಕಾರ. ನೋಡಿ, ನಿಮಗೆ ಈ ನಮ್ಮ ಅಂತರ್ಜಾಲದಲ್ಲಿ ಇವತ್ತು ಇಂಟರ್ನೆಟ್ ಅಲ್ಲಿ ಯೂಟ್ಯೂಬ್ ಮತ್ತೆ ಡೈರೆಕ್ಟ್ ಗೂಗಲ್ ಅಥವಾ ಅದರ್ ಸರ್ಚ್ ಇಂಜಿನ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಯು ಕ್ಯಾನ್ ಡೌನ್ಲೋಡ್ ಲಾಟ್ ಆಫ್ ಸ್ಟಡಿ ಮೆಟೀರಿಯಲ್. ಬುಕ್ಸ್ ಡೌನ್ಲೋಡ್ ಮಾಡಬಹುದು, ಫ್ರೀ ಬುಕ್ಸ್,
ಆರ್ಟಿಕಲ್ಸ್, ಜರ್ನಲ್ ಪೇಪರ್ಸ್, ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂಥದ್ದು ಅಂಥದ್ದು ಡೌನ್ಲೋಡ್ ಮಾಡೋದು, ಅಂಥದನ್ನು ಓದೋದು. ಮತ್ತೆ ಯೂಟ್ಯೂಬ್ ಅಲ್ಲಿ ಗ್ರೇಟ್ ಪೀಪಲ್ ಇಂಟರ್ವ್ಯೂಸ್ ಇರ್ತವೆ, ಅವ್ರ ಭಾಷಣಗಳು ಇರ್ತವೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಇರ್ತವೆ, ದೊಡ್ಡ ದೊಡ್ಡ ಕಂಪನಿಗಳು ಸ್ಥಾಪಕರು, ಆ ಮಹತ್ತರ ಮಾಹಿತಿನ ದಯವಿಟ್ಟು ನೋಡಿ. ಹೊರತು ಬರೀ ಫಿಲ್ಮ್ಗಳು ಯಾವುದೋ ತುಂಬಾ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಯೂಸ್ ಮಾಡೋದನ್ನು ಬಿಟ್ಟು ನಮ್ಮ ಜೀವನಕ್ಕೆ ಅಂತರ್ಜಾಲ, ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ತುಂಬಾನೇ ಪೂರಕ. 90% ಟೈಮ್ ಯು ಯೂಸ್ ಇಟ್ ಫಾರ್ ವೆರಿ ಪ್ರೊಡಕ್ಟಿವ್ ಪರ್ಪಸಸ್. ಒಂದು 50% ಎಂಟರ್ಟೈನ್ಮೆಂಟ್ ಇರಬಾರ್ದ ಸರ್ ಹಾಗಾದ್ರೆ ಆತರ ಒಂದು 50% ಟೈಮ್ ನಿಮ್ದು ನೀವು ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಯೂಸ್ ಮಾಡಬಹುದು, ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ ಅನ್ನ. ಅದು ಬಿಟ್ಟು ಇಟ್ ಶುಡ್ ನಾಟ್ ಬಿಕಮ್ ರಿವರ್ಸ್. 10% ಟೈಮು ಒಳ್ಳೇದಕ್ಕೆ, 90% ಟೈಮ್ ಕೆಟ್ಟದಕ್ಕೆ ಬಳಸ್ತಾ ಹೋದ್ರೆ ಆ ಟೆಕ್ನಾಲಜಿ ಏನು ಮಾಡೋದಿಲ್ಲ. ಇವರೇ ಆ ಟೆಕ್ನಾಲಜಿನ ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದು ನಮಗೆ ಹೋಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಹೇಳಬೇಕು, ತುಂಬಾ ಜನ ಗೊತ್ತಿರೋದಿಲ್ಲ. ಈಗ ನೀವು ಇವತ್ತು 10th PUC ಇದ್ದೀರಾ, ಇನ್ನೊಂದು 4-5 ವರ್ಷದಲ್ಲಿ ಡೆಫಿನೆಟ್ಲಿ ವಿಲ್ ಬಿ ಅಪ್ಲೈಯಿಂಗ್ ಫಾರ್ ಜಾಬ್ಸ್. ಕೆಲಸ ಹುಡುಕ್ತೀರಾ. ಈ ಕೆಲಸ ಹುಡುಕೋದ್ರಲ್ಲಿ ದೇರ್ ಇಸ್ ಅನ್ ಇಂಟರ್ವ್ಯೂ, ಫೇಸ್ ಟು ಫೇಸ್ ಇಂಟರ್ವ್ಯೂ, ಟೆಲಿಫೋನಿಕ್ ಇಂಟರ್ವ್ಯೂ ಇದಾವೆ. ಅದು ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ವಿ ಕ್ಯಾನ್ ಅನಲೈಸ್. ದೇರ್ ಆರ್ ಸಾಫ್ಟ್ವೇರ್ಸ್, ದೇರ್ ಆರ್ ಆರ್ಗನೈಸೇಷನ್ ವಿಚ್ ಆರ್ ಹೆಲ್ಪಿಂಗ್ ಹೈರರ್ಸ್, ರೆಕ್ರೂಟರ್ಸ್. ಈ ವ್ಯಕ್ತಿ ನಮ್ಮಲ್ಲಿ ಅಪ್ಲೈ ಮಾಡಿದ್ದಾರೆ, ಇವ್ರದ್ದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಆ ಐಡಿಯನ್ನು ಕೊಟ್ರೆ ನೀವು ನಿಮ್ಮ ವ್ಯಕ್ತಿತ್ವ ಎಂಥದ್ದು, ನಿಮ್ಮ ಪರ್ಸನಾಲಿಟಿ ಎಂಥದ್ದು ಅಂತ ಹೇಳಿದ್ರೆ ಆ ಆರ್ಗನೈಸೇಷನ್ಗಳು ನಮ್ಗೆ ರಿಪೋರ್ಟ್ ಕೊಡ್ತಾರೆ. ದೇಶ ಟ್ರಸ್ಟಿ ಒಂದು ಶಾಲೆ ಬಂದಾಗ ನಮ್ಮ ಪ್ರಿನ್ಸಿಪಲ್ ಹೊಸಪೇಟೆಯಲ್ಲಿ ಗ್ಲೋಬಲ್ ಶಾಲೆ ಒಂದು ಹೆಸರುವಾಸಿ ಶಾಲೆ ಇದೆ. ಆ ಶಾಲೆ ಟ್ರಸ್ಟಿ ಆಗಿದ್ದಾರೆ, ದೇಶ ಟ್ರಸ್ಟಿ ಆಗಿದ್ದಾರೆ, ಓನರ್ ಆಗಿದ್ದಾರೆ, ಪ್ರಿನ್ಸಿಪಲ್ ಆಗಿದ್ದಾರೆ, ಹೈಲಿ ಕ್ವಾಲಿಫೈಡ್ ಲೇಡಿ. ಸುಮಾರು ಕಡೆ ಮಕ್ಕಳಿಗೆ, ಪರ್ಟಿಕ್ಯುಲರ್ಲಿ ಹೆಡ್ ಮಕ್ಕಳಿಗೆ ಅವರು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್ ಅಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅದಕ್ಕೆ ಅವರ ಮಾತು 5 ನಿಮಿಷಗಳ ಲೆಟ್ ಅಸ್ ವೆಲ್ಕಮ್ ರಾಮ್ಗೆ ಹೋಗ್ಬೋದು. ದೊಡ್ಡ ಚಪ್ಪಾಳೆ ಕೊಡ್ತಾರೆ. क्यों ये मोबाइल एक गैजेट आपका दुश्मन बना हुआ है, दोस्त नहीं बन रहा है? जबकि ये टेक्नोलॉजी हमारे लिए इतनी आसान कर रही है जिंदगी को, इतनी क्लियर पिक्चर दे रहा है हमारी लाइफ ऐसे लीड करने के लिए, लेकिन फिर भी हम लोग डिस्ट्रैक्ट होते जा रहे हैं. ನಾವು ಒಂದು ಗುರಿನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಯಾಕೆ? Why we are distracted from the mobile? What exactly the reason is? The reason is we have not set up a proper goal. ನಮ್ದು ಲೈಫ್ ಅಲ್ಲಿ ಗುರು ಇದ್ದೇ ಇದ್ದಾರೆ, ಬಟ್ ಗುರು ಜೊತೆ ಗುರಿ ಇರಬೇಕು. ಯಾವಾಗ ಲೈಫ್ ಅಲ್ಲಿ ಗುರಿ ಇಲ್ಲ, ಗುರು ಪೇರೆಂಟ್ಸ್ ಎಲ್ಲ ಬ್ಯಾಕ್ ಸೈಡ್ ಅಲ್ಲಿ ಇರ್ತಾರೆ. ಸೊ ಮೇಕ್ ಸೆಟ್ ಅಪ್ ಎ ಪ್ರಾಪರ್ ಕ್ಲಿಯರ್ ಗೋಲ್, ವಾಟ್ ಐ ವಾಂಟೆಡ್ ಟು ಬಿ ಇನ್ ಮೈ ಲೈಫ್. ನಾನು ಮುಂದೆ ಲೈಫ್ ಅಲ್ಲಿ ಹೋಗಿ ನಂದು ಸ್ಟೇಜ್ ಎಲ್ಲಿದೆ, ನಾನು ಏನ್ ಮಾಡಬೇಕು. If I am a KS officer, IAS officer, or a businessman, or a doctor, or an engineer, मुझे जो भी करना है उसके लिए मुझे क्लियर गोल बनाना है. A goal ना we should write down in the diary. We should make it note what exactly the goal of my 10th standard, what is the goal of my PUC, what is the goal of graduation, and what is my long term goal. ನಾನು ಲೈಫ್ ಅಲ್ಲಿ ಏನು ಮಾಡಬೇಕು ಅಂತ ಬರ್ಕೊಳ್ಬೇಕು. So as soon as you write down the goal, you should keep on working on every day, every week, every month and year. The next thing comes to time management. The time management is very much important, children. Consistently, we should follow up the goal what we have determined. हमने जो डायरी में लिख लिया है, जो माइंड में लिख लिया है, उसको हम लोग प्रॉपर टाइम देना चाहिए. आ टाइम आप प्रॉपर मेंटेन ಮಾಡಬೇಕು. 8 hours ಸ್ಕೂಲ್ ಅಂಡ್ ಕಾಲೇಜ್ ಅವರ್ ಆಗಿದ ತಕ್ಷಣ ಎಕ್ಸ್ಟ್ರಾ 8 hours ನಾವು ಕ್ರಿಟಿಕಲ್ ಥಿಂಕಿಂಗ್ ಅಲ್ಲಿ ಹಿಂಗ್ ಓದಿದ್ರೆ ಏನ್ ಮಾಡಬಹುದು, ಹಿಂಗ್ ಮಾಡಿದ್ರೆ ಏನ್ ಮಾಡಬೇಕು. ಫಸ್ಟ್ ಸೆಟ್ ಅಪ್ ಎ ಕ್ಲಿಯರ್ ಗೋಲ್, ಫಿಕ್ಸ್ ಅ ಟೈಮ್ ಮ್ಯಾನೇಜ್ಮೆಂಟ್. ಯು ಶುಡ್ ನೋ ಯಾವ ಟೈಮ್ ಅಲ್ಲಿ ಏನ್ ಆಗ್ಬೇಕು ಅಂತ. ದಟ್ ಈಸ್ ವೈ ದ ಗಾಡ್ ಹ್ಯಾಸ್ ಗಿವನ್ ದ 5 prayers as we say in the Muslim. नमाज का वक्त खुद दिया गया है, ये फजर है, ये जोहर है, ये मगरिब है, ये इशा है. ಇದೇ ತರ ಒಂದು ಪೂಜೆ ಮಾಡೋದಕ್ಕೆ ಒಂದು ಟೈಮ್ ಕೊಡುತ್ತಾರೆ, ಈ ಟೈಮಲ್ಲಿ ಈ ಪೂಜೆ ಮಾಡಬೇಕು ಅಂತ. ದ ಸ್ಕಾಲರ್ಸ್, ದ ಲೀಡರ್ಸ್, ದ ಪ್ರಾಫಿಟ್ಸ್, ದ ಕಂಪ್ಯಾನಿಯನ್ಸ್ ಹ್ಯಾಸ್ ಗಿವನ್ ದ ಪ್ರಾಪರ್ ಟೈಮ್ ಟು ಡೂ ಅ ಪರ್ಟಿಕ್ಯುಲರ್ टाइम. You the same thing आप लोग भी एज ए स्टूडेंट आप क्या करना चाहिए?
ಹೋಗಬೇಕು, ಈ ಸಬ್ಜೆಕ್ಟ್ ಆಗಿತ್ತು ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಬೇಕು, ವೆನ್ ಐ ಶುಡ್ ಮೀಟ್ ಮೈ ಫ್ರೆಂಡ್ಸ್, ವೆನ್ ಐ ಶುಡ್ ಅಟೆಂಡ್ ಮೈ ಫಂಕ್ಷನ್ಸ್. So the time management, the clear goal in the life, the second is time management, and the third thing is very much important, the best companion. ನಿಮ್ದು ಫ್ರೆಂಡ್ ಸರ್ಕಲ್ ಹೆಂಗಿದೆ, ನಿಮ್ದು ವಾತಾವರಣ ಹೆಂಗಿದೆ, ಸ್ಕೂಲಲ್ಲಿ ಬಿಹೇವಿಯರ್ ಹೆಂಗಿದೆ. When your friends are good in studies, definitely you take as a challenge. ನನ್ನ ಫ್ರೆಂಡ್ ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, ನಾನು ತಗೊಳ್ಬೇಕು ಅಂತ ಒಂದು ಫೀಲಿಂಗ್ ಬರುತ್ತೆ. ಕಾಂಪಿಟೇಷನ್ ಇರುತ್ತೆ, ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳ್ತೀವಿ. When you are with the bad companions, definitely if you are good in studies, your parents are good, your schools are good, your colleges are good, definitely nobody can help you. Make a best friend who will promote you to study, who will allow you to think a critical thinking. Everybody is studying nowadays. Everybody is studying. Common study is not enough nowadays. We need a critical thinking. The study is beyond the limits. Beyond the limits. The sky is limit. Just don't hold on to your textbooks. Don't hold on to your limited studies. Why? Because the gadget, what you are taking is a distraction. Actually, it is a blessing, I can say. Why? Because as in this age, I have gone so many courses I have done, so many things I have gone and learned new technology and applying to my students and my teachers. So I just request the children, don't fix up the thing that you are distracting. Keep a challenge, make a clear goal, time management, clear friend circle. So if you do this, definitely आप लोग ऊंचाई को छू सकते हैं. हमारे अंदर एक जज्बा है, ये यंग यूथ के अंदर एक इतनी अच्छी टैलेंट अल्लाह ने दिया है, उसका टैलेंट का सही इस्तेमाल करो. Why? Because time is life. Time is life. Without the life, you can't do it anything. The world needs you. The world needs a young youth to do it. Especially Hoskote this time, yesterday, MLA spoke that ಈ ಸತಿ 10th PUC 100% ರಿಸಲ್ಟ್ ಕೊಟ್ಕೊಳ್ಳಿ ಎಲ್ಲ ಟೀಚರ್ಸ್ ಅವರು ಅಂತ. ನಿಜವಾಗ್ಲೂ ನಿಮ್ ಸ್ಟೂಡೆಂಟ್ ಕಾಂಪಿಟೇಷನ್ ನಮ್ಮೆಲ್ಲ ಇದ್ರೆ, ಪೇರೆಂಟ್ಸ್ ಕಾಂಪಿಟೇಷನ್ ಇದ್ರೆ, ಡೆಫಿನೆಟ್ಲಿ ವಿ ಡೂ ವಂಡರ್ಸ್ ಅಂಡ್ ವಿ ವಿಲ್ ಗೆಟ್ 100% ರಿಸಲ್ಟ್ ಆಫ್ 10th standard in PUC. Thank you children, all the best for your life, and I hope to do wonders in your life. Thank you so much. ದೊಡ್ಡ ಚಪ್ಪಳ ಮತ್ತು ಲೆಟಸ್ ವೆಲ್ಕಮ್ ಮಿಸ್ಟರ್ ಮನೋಜ್ ಡಿಎಸ್ ಫೌಂಡೇಶನ್ ವಿಜಯ್ ಸರ್, ಅದೇ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಮಿಷನ್ ಸಾಹೇಬರಾದ ಜಯರಾಮ್ ಸಾಹೇಬರು, ಮತ್ತೆ ವೇದಿಕೆ ಮೇಲೆ ವಿಜಯ್ ಕುಮಾರ್ ಅವರು, ಇಂಜನ್ ಅವರು, ಸಿಂಗ್ ಅವರು, ಇನ್ನು ಅನೇಕ ಮುಖಂಡರುಗಳಿದ್ದಾರೆ. ಎಜುಕೇಶನ್ ಅವ್ರು ಬರ್ತಾ ಇದೆ. ಅಕ್ಕ ಮುಂದೆ ಇಲ್ಲಿರೋ ಒಂದು ಹೆಸರುಗಳಿಗೆ ಬಲಿಯಾಗುವಂಥದ್ದು, ಕುಡಿಯೋದು, ಗಂಟ ಸೇರುವಂಥದ್ದು, ಅವರು ಆ ಸಂದರ್ಭದಲ್ಲಿ ಏನ್ ಮಾಡ್ತೀನಿ ಅಂತ ಅವರಿಗೆ ಅರಿವಿರುವುದಿಲ್ಲ. ಯಾವ ಮನುಷ್ಯ ಕೆಟ್ಟ ಹೆಸರುಗಳಿಂದ ಮುಕ್ತಿಯಾಗಿ ಬದುಕಿನಲ್ಲಿ ಒಂದು ಒಳ್ಳೆಯ ಒಂದು ನಡವಳಿಕೆಗಳ ಸಂಪ್ರದಾಯಗಳನ್ನು ರೂಢಿಸ್ಕೊತಾನೋ ಅವರು ಮಾತ್ರ ಸಮಾಜದಲ್ಲಿ ಒಳ್ಳೆ ಉತ್ತಮ ವ್ಯಕ್ತಿಯಾಗಿ, ಉತ್ತಮ ನಾಗರಿಕನಾಗಿ ಬೆಳೆಯಬಲ್ಲ. ಆದ್ರೆ ಸಮಾಜ ಎತ್ತ ಸಾಗುತ್ತಿದೆ, ವಿಮುಖವತ್ರ ಹೋಗ್ತಾ ಇದೆ ಅನ್ನೋದು ನಮಗೂ ಎಲ್ಲರಿಗೂ ಒಂದು ಕುತೂಹಲ ಮತ್ತೆ ಯಕ್ಷ ಪ್ರಶ್ನೆ ಆಗಿದೆ. ಆದ್ಮೇಲೆ ವಿದ್ಯಾರ್ಥಿಗಳಿದ್ದಾರೆ, ನಿಮಗೆ ಚೆನ್ನಾಗಿ ಓದಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಒಳ್ಳೊಳ್ಳೆ ಸ್ಪರ್ಧಾತ್ಮಕ ಕಾಂಪಿಟೇಷನ್ ಎಕ್ಸಾಮ್ಸ್ ಇದೆ, ಒಳ್ಳೊಳ್ಳೆ ಸೀನಿಯರ್ ಆಫೀಸರ್ಗಳು, IAS, IPS ಬೇರೆ ಬೇರೆ ಅಧಿಕಾರಿಗಳಾಗಿ, ಒಳ್ಳೆ ಬಿಸಿನೆಸ್ ಮ್ಯಾನ್ ಆಗಿ, ಸಾಕಷ್ಟು ಈ ಪ್ರಪಂಚ ವಿಚಾರವಾಗಿದೆ. ಅಪರ್ಚುನಿಟಿ, ಬೇಜಾನ್ ಅಪರ್ಚುನಿಟಿ ಇದೆ, ಫೆಸಿಲಿಟೀಸ್ ಇದೆ, ನಿಮ್ಗೆಲ್ಲ ಅವಕಾಶಗಳಿದೆ. ಕೊನೆ ಪಕ್ಷ ಏನಾದರೂ ಪರವಾಗಿಲ್ಲ, ತಂದೆ ತಾಯಿಗಳಿಗೆ ನೋವು ಕೊಡ್ತಕ್ಕಂಥ ಕೆಲಸಗಳನ್ನ ನೀವು ಯಾರು ಸಹ ಮಾಡಬೇಡಿ. ಅವರು ಪೊಲೀಸ್ ಸ್ಟೇಷನ್ ಇವತ್ತು ಸಣ್ಣ ಸಣ್ಣ ಹುಡುಗರು ಗಾಂಜಾ ಮತ್ತು ಬೇರೆ ಬೇರೆ ಇನ್ಸಿಡೆಂಟ್ ಮಾಡಿಕೊಂಡು ಅವರು ನಮ್ಮ ತಂದೆ ನಾಗಪಟ್ಟಿರಿ ಆ ವಿದ್ಯಾರ್ಥಿಗಳಿಗೆ, ಆ ಹುಡುಗರಿಗೆ ಅಥವಾ ಮಾಡಿದ ತಪ್ಪವರಿಗೆ ಮಾಡಿದ ತಪ್ಪು ಬಗ್ಗೆ ಅರಿವೇ ಇರೋದಿಲ್ಲ. ಆದ್ರೆ ಆ ತಂದೆ ತಾಯಿಗಳು ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಸ್ಟೇಷನ್ ಬಾಗಿಲು ನಿಂತ್ಕೊಂಡು ವ್ಯಥೆ ಪಡ್ತಿರಲ್ಲ, ವ್ಯಥೆ ಯಾಕಂದ್ರೆ ಇಂಥ ಮಕ್ಕಳನ್ನ ನಿಂತ್ಬಿಟ್ಟು ಅಂತ ಹೇಳಿ ವ್ಯಥೆ ಕೊಡ್ತಾ ಇರ್ತಾರೆ. ಅಂತ ನೋವನ್ನ ದಯವಿಟ್ಟು ಮಕ್ಕಳುಗಳು ತಂದೆ ತಾಯಿಗಳಿಗೆ ನೋಡ್ಕೊಡ್ಬೇಡಿ. ಒಳ್ಳೆ ನಾಗರಿಕರಾಗಿ ನೀವು KS, IAS ಎಲ್ಲ ಮಾಡಿ, ಕೊನೆ ಪಕ್ಷ ಏನಾಗಿಲ್ಲ, ಒಳ್ಳೆ ನಾಗರಿಕರಾಗಿ ಒಳ್ಳೆ ಸಂಸ್ಕಾರ ಕಲಿಯಿರಿ. ಒಳ್ಳೆ ಸಂಸ್ಕಾರ, ಏನು ತಪ್ಪು ಮಾಡಬಾರ್ದು.
ಯಾರನ್ನು ಏನು ಅನ್ನಿಸ್ಕೋಬಾರ್ದು, ಯಾರ ವಿರುದ್ಧ ಮಾತಾಡಬಾರ್ದು. ಈ ದೇಶದ ಕಾನೂನು ಗೌರವಿಸಿ, ಈ ಏನಿದೆ ನಮ್ಮ ನಿಯಮಗಳೇನಿದೆ ಬದುಕಬೇಕು, ಇದು ಟ್ರಾಫಿಕ್ ಸೆನ್ಸ್ ಮತ್ತೊಂದು ಎಲ್ಲವನ್ನೂ ಕಲ್ತ್ಕೊಂಡು ಯಾವ್ದು ಏನು ಅನ್ನಿಸ್ಕೊಳಕ್ ಹೋಗ್ಬೇಡಿ, ತಪ್ಪು ಮಾಡಕ್ ಹೋಗ್ಬೇಡಿ. मेरा बाल का रंग क्या है? सफेद है. घर में यदि सफेद बाल वाले हैं तो क्या कहेंगे? दादा कहेंगे, नाना कहेंगे. मेरा 80 उम्र है तो मैं दादा हूं. दादा जब भी बोलते हैं बच्चों को एक दो कहानी बताते हैं, मैं 2 कहानी बता के मैं बात खत्म कर देता हूं. क्योंकि रफीक साहब ने पूछा आप लेक्चर करिए, मैं लेक्चर नहीं करूंगा. अमेरिका में मेरे बच्चे थे, बेटा और बहू, उनका 4 साल की बच्ची. अभी वो ग्रेजुएट होगी सिंगापुर यूनिवर्सिटी का लंदन स्कूल ऑफ इकोनॉमिक्स में पढ़ने जा रही है अभी, पोस्ट ग्रेजुएशन करने के लिए. वो उसका 4 उम्र था. मियां बीवी दोनों अपना नौकरी करने गए, बच्चे का देखभाल मुझे करना पड़ा. तो दोनों खेलते थे. पोती बोली दादा खेलेंगे. क्या खेल खेलेंगे? डॉक्टर गेम. मैंने बोला मैं डॉक्टर हूं. नहीं तुम डॉक्टर नहीं, तुम पेशेंट हो. ठीक है, मैं पेशेंट को बोला चालू करे खेल. रुको बोली एनिमल डॉक्टर गेम खेलेंगे, जानवर का डॉक्टर का खेल खेलेंगे. अब मुझे जानवर पढ़ना पड़ा तो मैं पूछा उससे मैं कौन? बोली तुम सुअर हो. हाँ ठीक है, मैं सुअर हूं. खेल चली. खेल के बाद में आके पूछी कोई सुअर इधर है, कहाँ है, क्या तकलीफ है, पेट में दर्द है, कल तो मूंगफली ज्यादा खाई होगी. खा लिया था तो बोला ठीक है. वो सोने लगी, मेरा गोदी में बिठा के सुला दिया. उसके बाद में पलना में डाल दिया उसको. मैं खुद दोपहर के बारे में मैं सोता हूं 1-2 घंटा, क्योंकि सुबह 3:30 बजे जगता हूं. रोजाना हिसाब है ये. तो मैं सो नहीं पाया. मेरा मन में ये आ गया मैं कौन हूं, मैं सुअर हूं, मैं कौन हूं, मैं सुअर हूं. जिंदगी का कोई मकसद नहीं है, जिंदगी का कोई हिदाफ नहीं है, वो सुअर का बराबर है. जिंदगी में मकसद होना चाहिए, द पर्पस ऑफ लाइफ. हिदाफ होना चाहिए, द गोल टू रीच. यदि दोनों नहीं है हम जानवर के बराबर है. तो इधर जो भी बच्चे बैठे हैं उनको मकसद नजर आना चाहिए. और जैसे वक्ता ने बताया गुरु और गुरी, मैडम बताई गुरु और गुरी जो है वो हिदाफ जो है वो अम्मी के साथ में बैठ के, अब्बा के साथ में बैठ के, टीचर के साथ में बैठ के, चाचा के साथ में बैठ के हिदाफ समझना चाहिए, कहाँ पहुंचना है. तभी तो आप कुछ कर पाओगे. नहीं तो जानवर और इंसान के बीच में क्या फर्क है? हम खाना खाते हैं, जानवर खाना खाता है. हम सोते हैं, जानवर भी सोता है. हम डरते हैं जानवर से, हम डरते हैं तो जानवर भी हमसे डरता है. सेक्स जानवर को चाहिए, हमको भी चाहिए. फर्क क्या है? जो कभी बताए नॉलेज जो है वो रहे, वो तब हम इंसान बन सकते हैं.